ಕೊಡು. ಅರ್ಥ ಆಯ್ತಾ? ಮಾಡಿಸ್ಕೊಂಡು ಏನ್ ಮಗಳೇ ಕಟ್ಕೋ. ಅರ್ಥ ಆಯ್ತಾ? ಅದೆಲ್ಲ ಮನೆ ಕೂದಲು ಕಡೆ ಎಲ್ಲಾರು ಅರ್ಥ ಆಯ್ತಾ? ಆದ್ರೆ ನಿನ್ನ ಮನೆಯಲ್ಲಿ ನನ್ನ 9 ದಿನ ರಾಗತಿಯನ್ನು ಪೂಜೆ ಮಾಡಿಸ್ಬೋದು. ಅರ್ಥ ಆಯ್ತಾ? ಮಗಳೇ ನೀನು ಇಡೀ ಸೀರಿಸ ಪದ ಹೆಂಚಕ್ ಹೋಗ್ಬೇಡ. 4 ಜನಕ್ಕಾಗ್ಲಿ ನೀನು ಗುಣ ಎಲೆ ಎತ್ತಾಕು, ಹಾಳೆ ಎತ್ತು. ಅರ್ಥ ಆಯ್ತಾ? ಇಡೀ ಪ್ರಪಂಚದ ಅಷ್ಟೊಂದು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ನಾನು 9 ದಿನ ಪೂಜೆ ನನಗೆ ಮಾಡಿಸ್ಕೊಡು. ಅರ್ಥ ಆಯ್ತಾ? ನೀನು 4 ಎಳೆ ಎತ್ತು ಸಾಕು. ಒದಗಿಸ್ಕೊಡ್ತೀನಿ ಹೋಗು. ಒಂದೇ ಒದಗಿಸ್ಕೊಡ್ತೀನಿ ಹೋಗು. ಇನ್ನೊಂದು ಮಗಳು ನನ್ನ ಲಿಂಗ ಧೀರನ ಮಗಳು. ನನ್ನ ಪತಿರಾಯನಿಗೆ ಈ ರೀತಿ ಕಷ್ಟ ಬಂತಲ್ಲ, ರೀತಿ ಒಳ್ಳೆ ಆಯ್ತಲ್ಲ, ನನ್ನ ಚೌಕಟಿಗೆ ರೀತಿ ನೋವಾಗ್ತಲ್ಲ. ಆಯ್ತು ಮಗಳೇ, ಅರಿಶಿನ ಕುಂಕುಮ ಸ್ಥಿರವಾಗಿ ನಾನು ಇದನ್ನು ನಡೆಸ್ಕೊಡ್ತೀನಿ. ಏನು ಮಗಳೇ, ನಿನ್ನ ಅರಿಶಿನ ಕುಂಕುಮ ನಿನ್ನ ಮುಡಿಗೆ ಮುಡಿದಿರುವಂತಹ ಪುಷ್ಪ ಏನು ಮಗಳೇ, ಮುದುಳದಂತೆ ಹರಳುವಂಥ ಶಕ್ತಿ ನಾನು ಕೊಡ್ತೀನಿ ಮಗಳೇ. ಏನು ಮಗಳೇ, ಏನು ಆಗಲಿಲ್ಲ ಮಗಳೇ. ನನ್ನ ಬಸವೇಶ್ವರನ ಪಾದದಾಣೆ, ನನ್ನ ತಂದೆ ಸಾಕ್ಷಿ ಹೇಳ್ತಾ ಇದ್ದೀನಿ. ಏನು ಮಗಳೇ, ಇನ್ನೂ ಆಚಾರ ವಿಷಯ ಕೇಳು ಮಗಳೇ. ನಿನ್ನ ಮುಡಿಯಲ್ಲಿ ಹರಳೋದು ಪುಷ್ಪಕ್ಕೆ ನಾನು ಸಾಕ್ಷಿ ಹಾಕಿದ್ದೀನಿ. ಚಿಂತೆ ಮಾಡಬೇಕು.